ಇಲ್ಲಿ ರಾಜಗೌಡರು ಹೇಳಿದಾಗೆ ಒಂದು 10 ಅಭ್ಯರ್ಥಿಗಳು ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡೆಯುವಂಥದ್ದು ಬಂದಿದ್ದೀವಿ. ಭಾಳ ಪ್ರಮುಖವಾಗಿ ನಾನು ಇಲ್ಲಿ ಹೇಳಲೇಬೇಕು, ಈ ಬಾರಿ 2024 ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 8 ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿ ಮಾಡಿದ್ದಂಥಲ್ಲ, ಎಲ್ಲ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದಕ್ಕೆ ಒಂದು ಅವಕಾಶ ಇರುವಂಥದ್ದು. ಸಮುದಾಯನ ಪ್ರೊಟೆಕ್ಷನ್ ಮಾಡುವಂಥದ್ದು ಒಂದು ಕಡೆ ಆದರೆ, ಜನಸಾಮಾನ್ಯರ ಸಮಸ್ಯೆಗಳು ಏನು ಇವತ್ತಿನ ದಿವಸ ಉದ್ಭಣ ಆಗಿ ಜನರು ನರಳ್ತಾ ಇದ್ದಾರೆ, ಅದನ್ನು ಹೋಗಲಾಡಿಸುವಂಥದ್ದಕ್ಕೆ ನಮಗೆ ಎಲ್ಲರ ಆಶೀರ್ವಾದ ಬೇಕು. ನಾವು ಪಾರ್ಲಿಮೆಂಟಲ್ಲಿ ಫೈಟ್ ಮಾಡುವಂಥದ್ದು, ಎವಿಲ್ ಫೋರ್ಸಸ್ನ ಫೈಟ್ ಮಾಡುವಂಥದ್ದಕ್ಕೆ ಒಂದು ಶಕ್ತಿ ಬೇಕು. ಅದಕ್ಕಾಗಿ ನಾವು ಎಲ್ಲ ಸ್ವಾಮೀಜಿಗಳನ್ನು ಭೇಟಿ ಮಾಡುವಂಥದ್ದು ಒಂದು. ಎರಡನೇದು, ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಅನ್ಯಾಯ ಆಗಿದೆ ಕಳೆದ 10 ವರ್ಷಗಳಿಂದ 5 ವರ್ಷಗಳ ಆಡಳಿಕೆಯಲ್ಲಿ ಸುಮಾರು 1,87,000 ಕೋಟಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡುವಂಥದ್ದು. ಅದೇನು ಮೋಸ ಮಾಡಿದ್ದಾರೆ. ನಾವು ಗೆದ್ದು ಹೋದರೆ ಯಾವ ರೀತಿ ನಾವು ಅದನ್ನು ಸಮರ್ಥವಾಗಿ ವಾಪಸ್ ತರುವಂಥದ್ದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರ ಹತ್ರ ನಾವೆಲ್ಲ ಒಂದಷ್ಟು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಾವು ಜಾತಿ ವಿಚಾರವಾಗಿ ಇನ್ನೇನೋ ಮಾಡುವಂಥದ್ದು ಇಲ್ಲಿ ನಮಗೆ ಅವಕಾಶ ಇಲ್ಲ. ನಾವು ಆ ಕೆಲಸವನ್ನು ಮಾಡುವಂಥದ್ದು ಇಲ್ಲ. ಒಕ್ಕಲಿಗ ಸಮುದಾಯ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಸಮುದಾಯ. ಬೇರೆ ಸಮುದಾಯಗಳು ಅದೇ ಯಾಯಾಗೇ ಇದ್ದಾವೆ. ಆ ಜಾತಿ ನಡುವೆ ಒಂದು ಒಡೆದು ಆಳುವ ನೀತಿಯನ್ನು ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ, ಅದಕ್ಕೆ ಮತ್ತೆ ಅವಕಾಶ ಆಗಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ. ಯಾಕೆಂದ್ರೆ ಜನಸಾಮಾನ್ಯರ ಪರವಾಗಿರುವಂಥ ಮಠಗಳು ಇವೆಲ್ಲ ಏನು ನಮ್ಮ ರಾಜ್ಯದಲ್ಲಿ ಎಷ್ಟು ಮಠಗಳಿದ್ದಾವೆ ಇವತ್ತು ಎಜುಕೇಷನ್ ನಾವು ನಂಬರ್ 1 ಇದ್ದೀವಿ ಅಂದರೆ ಇಸ್ ಓನ್ಲಿ ಬಿಕಾಸ್ ಆಫ್ ದೀಸ್ ಮಠ್ಸ್. ಸೊ ಅವರ ಆಶೀರ್ವಾದ ಬೇಕು. 100ಕ್ಕೂ 100ರಷ್ಟು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 22ರಿಂದ 25 ಸೀಟು ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಆಂಟಿ ಇನ್ಕಂಬೆನ್ಸಿ ಆಫ್ ಬಿಜೆಪಿ ಅಟ್ ದ ಸೆಂಟರ್, ಆಂಟಿ ಇನ್ಕಂಬೆನ್ಸಿ ಇನ್ ದಿ ಸ್ಟೇಟ್ಸ್ ಆಫ್ ಬಿಜೆಪಿ ರೂಲಿಂಗ್ ಫಾರ್ ದ ಲಾಸ್ಟ್ 10 years. ಅದನ್ನು ಎಲಿಟ್ ಮಾಡ್ತೀವಿ. ಜಾತಿನ ಭಾವನಾತ್ಮಕ ವಿಚಾರಗಳನ್ನು, ಎಮೋಷನಲ್ ಇಶ್ಯೂಸ್ನ ಮುನ್ನೆಲೆಗೆ ತಗೊಂಬಂದು ಮತವನ್ನು ಪಡೆಯುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಆ ಮೈಂಡ್ ಸೆಟ್ಟು ನಮ್ಮ ಅಭ್ಯರ್ಥಿಗಳಲ್ಲೂ ಇಲ್ಲ. ನಮಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಮೈಸೂರಲ್ಲಿ 1977 ನಂತರ ಒಕ್ಕಲಿಗ ಸಮುದಾಯಕ್ಕೆ 47 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷದ ಈ ಸರಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯಕ್ಕೆ ಈಕ್ವಲ್ ಆಗಿ ಹಂಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಾಡಿದೆ. ನಾವು ಚಿರಋಣಿಯಾಗಿದ್ದೀವಿ. ಮತದಾರರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಕ್ಕೆ, ದಯಮಾಡಿ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಅದರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ, ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲರನ್ನೂ ಗೆಲ್ಲಿಸುವಂಥದ್ದಕ್ಕೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ, ಸಹಾಯ ಮಾಡಿ ಈ ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.